ದೊಡ್ಡಕಲ್ಲೂರು ಗ್ರಾಮದಲ್ಲಿ ಮಣಿ ಎಂಬ ಹಸಿದ ಯುವಕನಿದ್ದ. ಅವನಿಗೆ ಕೆಲಸ, ಹಣ ಇರಲಿಲ್ಲ. ಜೀವನ ಸಾಗಿಸಲು ಬಹಳ ಕಷ್ಟಪಡುತ್ತಿದ್ದ. ಒಂದು ದಿನ ಮಣಿ ಕಾಡಿಗೆ ಹೋಗಿ ಆಹಾರ ಹುಡುಕಲು ತೀರ್ಮಾನಿಸಿ ಕಾಡಿನಲ್ಲಿ ಸುತ್ತಾಡುತ್ತಿದ್ದಾಗ ಒಂದು ವಿಶಿಷ್ಟ ಮಡಿಕೆಯನ್ನು ಕಂಡುಬಿಟ್ಟ. ಅದು ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಕುತೂಹಲದಿಂದ ಮಣಿ ಆ ಮಡಕೆಯನ್ನು ಎತ್ತಿಕೊಂಡ ತಕ್ಷಣ ಅದರಿಂದ ಒಂದು ಶಬ್ದ ಕೇಳಿಸಿತು. ನಾನು ಮ್ಯಾಜಿಕ್ ಮಡಕೆ. ನನ್ನನ್ನು ಸರಿಯಾಗಿ ಬಳಸಿದರೆ ನಿನ್ನ ಜೀವನ ಸುಖಕರವಾಗುತ್ತದೆ. ಆಲಸ್ಯದಿಂದ, ಸ್ವಾರ್ಥದಿಂದ ನನ್ನನ್ನು ಬಳಸಿದರೆ ನಿನ್ನನ್ನು ತೀವ್ರವಾಗಿ ಶಿಕ್ಷಿಸುತ್ತೇನೆ ಎಂದಿತು. ಮೊದಲು ಭಯಪಟ್ಟ ಮಣಿ ನಂತರ ಧೈರ್ಯದಿಂದ ಆ ಮಡಕೆಯನ್ನು ಮನೆಗೆ ಕರೆದೊಯ್ದ. ಅವನಿಗೆ ಹಸಿವು ತಾಳಲಂತಾಯಿತು. ಈ ಮಡಕೆಯನ್ನು ಪರೀಕ್ಷಿಸೋಣ ಎಂದುಕೊಂಡು, ನಾನು ಹೊಟ್ಟೆ ತುಂಬ ಊಟ ಬಯಸುತ್ತೇನೆ ಎಂದು ಹೇಳಿದ ತಕ್ಷಣ ಅದ್ಭುತವಾಗಿ ಮಡಕೆಯಿಂದ ಬಿಸಿ ಬಿಸಿ ಅನ್ನ, ಬಾಯಿಗೆ ನೀರಿಸುವ ಪಲ್ಯ ಮತ್ತು ಸಿಹಿಯಾದ ಪಾಯಸ ಹೊರಬಂತು. ಮಣಿ ಸಂತೋಷದಿಂದ ಊಟ ಮುಗಿಸಿದ. ಹೀಗಾಗಿ ಮಣಿ ತನ್ನ ಬೇಕು ಬೇಡಗಳನ್ನೆಲ್ಲ ಆ ಮಡಕೆಯಿಂದ ಕೇಳಿ ಪಡೆಯುತ್ತಿದ್ದ. ಆದರೆ ಮಡಕೆಯ ಶಕ್ತಿ ತಿಳಿದಿದ್ದರಿಂದ ಕೆಲವು ಜನ ತನ್ನದಾಗಿಸಿಕೊಳ್ಳಲು ಒಂದು ಪ್ಲಾನ್ ಮಾಡಿದರು. ಗ್ರಾಮದಲ್ಲಿ ಶೆಟ್ಟೆನೆಂಬ ದುರಾಸೆಯ ವ್ಯಕ್ತಿ ಇರುತ್ತಿದ್ದ. ಅವನು ತಂತ್ರ ಮಾಡುತ್ತಾ, ನಾನು ಈ ಮಡಕೆಯನ್ನ ಕದ್ದರೂ ಅದರ ಶಕ್ತಿ ನನ್ನ ಕೈಯಲ್ಲಿ ಬರುತ್ತದೆ ಎಂದುಕೊಂಡ. ಒಂದು ರಾತ್ರಿ ಮಡಕೆಯನ್ನು ಕಳ್ಳತನ ಮಾಡಲು ಮಣಿಯ ಮನೆಯನ್ನು ಪ್ರವೇಶಿಸಿದ. ಅವನು ಆ ಮಡಕೆಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗಿ, ನಾನು ಎಲ್ಲ ಆಭರಣ ಮತ್ತು ಧನಕಾಸು ಬಯಸುತ್ತೇನೆ ಎಂದ. ಆದರೆ ಮಡಕೆ ತನ್ನ ನಿಯಮವನ್ನು ಪಾಲಿಸಿತು. ಆಲಸ್ಯದಿಂದ ಮತ್ತು ಸ್ವಾರ್ಥದಿಂದ ಬಳಕೆ ಮಾಡಿದ ಷಡ್ಯನಂದನ ಮೇಲೆ ಮಡಕೆ ಶಾಪ ಕೊಟ್ಟು ಅವನನ್ನು ನಾಯಿಯಂತೆ ಮಾಡಿ ಕಾಡಿನಲ್ಲಿ ಜೀವಿಸಲು ಬಿಟ್ಟಿತು. ಮಣಿ ಈ ಘಟನೆಗಳಿಂದ ತೀವ್ರ ಪಾಠವನ್ನು, ಜವಾಬ್ದಾರಿಯನ್ನು ಕಲಿತನು. ಮಡಕೆಯನ್ನು ಗೃಹದಲ್ಲಿ ಇರಿಸಿ, ನಾನು ಈ ಶಕ್ತಿಯನ್ನು ಯಾವಾಗಲೂ ಸಮರ್ಪಕವಾಗಿ ಬಳಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ನಮ್ಮ ಜೀವನದಲ್ಲಿ ಶಕ್ತಿ ಮತ್ತು ಸಂಪತ್ತನ್ನು ಸರಿಯಾಗಿ ಬಳಸಿದಾಗ ಮಾತ್ರ ಅದು ನಮ್ಮ ಜೀವನದ ಬೆಳಕಾಗುತ್ತದೆ. ಸ್ವಾರ್ಥ ಮತ್ತು ದುರಾಸೆಯಿಂದ ಬಳಸಿದರೆ ಆ ಶಕ್ತಿ ನಮ್ಮ ವಿರುದ್ಧನೇ ತಿರುಗಬಹುದು.